ಕೋಟೆಯವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸಗಳು ಸಾಧ್ಯ. ಮುಂಬರುವ ದಿನಗಳಲ್ಲೂ ಇವರ ಸಮಾಜ ಸೇವೆ ಹಾಗೂ ಇವರ ಒಂದು ದೂರದೃಷ್ಟಿ ಹೀಗೆ ಸಾಗಲಿ. ಎಲ್ಲರಿಗೂ ಅನುಕೂಲ ಮಾಡುವಂತಹ ಅವರ ಮನಸ್ಥಿತಿ, ಆ ಮನಸ್ಥಿತಿಯಿಂದ ಎಲ್ಲರಿಗೂ ಮತ್ತಷ್ಟು ಒಳ್ಳೆಯದಾಗುವಂತಹ ಭಾವವನ್ನು ತಿಳಿಸ್ತಾ ಅವರೆಲ್ಲ ಸಮಾಜ ಸೇವೆ ಕಾರ್ಯಗಳಿಗೂ ಸದಾ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಬಸ್ ಸ್ಟ್ಯಾಂಡ್ ನಲ್ಲಿ ಮತ್ತೆ ಬೀದಿ ವ್ಯಾಪಾರಸ್ಥರಿಗೆ ಅವರು ಶಾಲ್ ಹೊದಿಸುವ, ಕಂಬಲ್ ಹೊದಿಸುವ, ಛತ್ರಿಗಳು ಕೊಡುವ, ಮತ್ತು ಶಾಲಾ ಮಕ್ಕಳಿಗೆ ಅವರಿನ ಪಠ್ಯ ಪುಸ್ತಕಗಳು ಮತ್ತು ಹ್ಯಾಂಡಿಕ್ಯಾಪ್ಟ್ ಅಂಗವಿಕಲರಿಗೆ ಅವರು ಒಂದು ಸಪೋರ್ಟ್ ಆಗುವಂತ ಅವ್ರಿಗೆ ನಡೆಯಕ್ಕೆ ಆಗ್ಲಾರ್ದವ್ರಿಗೆ ಯಾವ ತರ ನಾವು ಒಂದು ಸ್ಟ್ಯಾಂಡ್ ಮಾಡಿ ಕೊಡಬೇಕು, ಏನ್ ಮಾಡಿ ಕೊಡಬೇಕು, ಅದು ಬಹಳಷ್ಟು ಸೇವೆಗಳು ಅವ್ರದ್ದು ಶ್ಲಾಘನೀಯ ಇದೆ. ನಾವು ಮಾತಾಡ್ಬೇಕಂದ್ರೆ ಅವ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಆದ್ರೂ ಈ ನನಗೆ ಒಂದು ವೇದಿಕೆ ಮೇಲೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರಿ. ಅವರು ಈ ಕಾರ್ಯವನ್ನು ಶ್ಲಾಘನೀಯ ಇರುವುದರಿಂದ ಇದು ಇಷ್ಟೇ ಅಲ್ಲ, ಅವರು ಅವ್ರ ದೇವರು ಆರೋಗ್ಯ ಐಶ್ವರ್ಯ ನೀಡಲಿ, ಅವ್ರು ಇನ್ನ ಮುಂದೆ ಒಳ್ಳೆ ಕೆಲಸ ಇನ್ನ ಹೆಚ್ಚಿಗೆ ಪ್ರಗತಿ ಸಾಧಿಸಲಿ ಈ ಕೆಲಸಗಳಲ್ಲಿ ಅಂತೇಳಿ ಅವ್ರಿಗೆ ಆಶಿಸುತ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಮತ್ತೆ ಈ ಸರ್ವಧರ್ಮ ಟ್ರಸ್ಟ್ ನಮ್ಮ ಸಹೋದರಾದ ಹನುಮಂತ ಕೋಟೆ ಅವ್ರಿಗೆ ಅನಂತಪೂರ ಧನ್ಯವಾದಗಳು ಮತ್ತು ನಮಸ್ಕಾರ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮುಸ್ಲಿಂ ಧರ್ಮದ ಗುರುಗಳೇ ಹಾಗೂ ನಮ್ಮ ಹಿರಿಯ ಪ್ರಗತಿಪರ ದಲಿತ ಪರ ಹೋರಾಟಗಾರರು ಆತ್ಮೀಯರಾದಂಥ ಅಣ್ಣಂದರಾದಂಥ ಬಾಲಸಂ ಕೊಡ್ಲಿ ಅವರೇ ಮತ್ತು ಈ ಒಂದು ಪಂಪ ಕಾಂಪ್ಲೆಕ್ಸ್ನಲ್ಲಿರ್ತಕ್ಕಂಥ ಎಲ್ಲ ಉದ್ಯಮಿದಾರ ಮುಖಂಡರೇ ಮತ್ತು ನಮ್ಮ ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷರೇ, ಇನ್ನಿತರ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖ್ಯವಾಗಿ ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ ಗ್ರೇಡ್ 2, ಅವ್ರಿಗೆ ಕೂಡ ನಾನು ಸ್ವಾಗತನ ಕೋರಿ ಮತ್ತು ನಮ್ಮೆಲ್ಲರೂ ಕೂಡ ಸ್ವಾಗತನ ಕೋರಿ ಈ ಕಾರ್ಯಕ್ರಮ ಬೇಗ ಪ್ರಾರಂಭ ಮಾಡೋಕೆ ಸ್ವಾಮೀಜಿಯವರು ಹೋಗ್ತಾ ಇದ್ದಾರೆ. ಇದು ಉದ್ಘಾಟನೆ ಕಾರ್ಯಕ್ರಮ, ಯಾವುದೇ ತರಹದ ಭಾಷಣ ಇರಂಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಇಷ್ಟೇ. ಶ್ರೀ ಹನುಮಂತ ಕೋಟೆಯವರು ಹಲವಾರು ವರ್ಷಗಳಿಂದ ಸೇವೆಯ ಸರ್ವೇಶ್ವರನ ಸನ್ನಿಧಾನದ ಮಾರ್ಗ, ನಿನ್ನಂತೆ ಪರರನ್ನು ಪ್ರೀತಿಸುವಂತಕ್ಕಂಥ ಯೇಸು ಸ್ವಾಮಿಯ ವಾಕ್ಯ, ದೀನರು ದುಃಖಿಗಳು ದೇವರಲ್ಲವೇ ಮೊದಲು ಅವರನ್ನ ಪೂಜಿಸತಕ್ಕಂಥ ಸ್ವಾಮಿ ವಿವೇಕಾನಂದರ ಒಂದು ವಾಕ್ಯದಡಿಯಲ್ಲಿ ಶ್ರೀ ಹನುಮಂತ ಕೋಟೆಯವರು ಸತತವಾಗಿ ಹಸಿದವರಿಗೆ ಆಹಾರವನ್ನ, ಹಲವಾರು ಫುಡ್ ಕಿಟ್ಗಳನ್ನ, ಆಹಾರ ಕಿಟ್ಗಳನ್ನ ಬಡವರಿಗೆ ಹಂಚುವುದರ ಮೂಲಕ ಹಲವಾರು ವರ್ಷ ತಂದೆ ತಾಯಿ ಮಕ್ಕಳಿಂದ ದೂರ ಆದಾಗ ಬಸ್ ಸ್ಟ್ಯಾಂಡ್ ಅವರ ಮನೆಗಳನ್ನು ಸೇರಿಸುವ ಮುಖಾಂತರ ಅನಾಥ ಶವಗಳನ್ನ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಅವುಗಳನ್ನು ಶ್ರಮ ಮಾಡಿರ್ತಕ್ಕಂಥದ್ದು ಅನೇಕ ಸೇವೆಗಳನ್ನ ಸಹೋದರ ಹನುಮಂತ ಕೋಟೆಯವರು ಮಾಡಿಕೊಂಡು ಬಂದರೆ ಈ ವಿಷಯದಲ್ಲಿ ಈಗಿನ ಸಾರ್ವಜನಿಕವಾಗಿ ಈ ಸಾರ್ವಜನಿಕ ಸ್ಥಳದಲ್ಲಿ ಈ ಬಾಹ್ಯರಿಗೆ ದಾನ ತಿಳಿಸ್ತಕ್ಕಂಥದ್ದು, ಅದು ಶಿಕ್ಷಣದ ಆಗಿರ್ಬೋದು, ಹಸಿವಿನದ ಆಗಿರ್ಬೋದು, ನೀರಿನದ ಆಗಿರ್ಬೋದು, ಬಡತನದ ದಾಹವನ್ನ ತೀರಿಸಲಿಕ್ಕೋಸ್ಕರ ಹನುಮಂತ ಕೋಟೆ ಸುಮಾರು ಕಾರ್ಯಕ್ರಮ ನಾನು ಕಂಡಿದ್ದೀನಿ. ಆ ವ್ಯಕ್ತಿ ಸರಳವಾಗಿ ಮಾಡ್ತಕ್ಕಂಥವರು ಈಗಾಗಲೇ ಒಂದು ದರ್ಗಾದಲ್ಲಿ ಸಹ ಉತ್ತಮವಾಗಿ ಏನು ನೊಂದಂತ ಕುಟುಂಬಗಳಿಗೆ, ಕಣ್ಣೀರ್ಲಿರ್ತಕ್ಕಂಥ ಕುಟುಂಬಗಳಿಗೆ ದಾರಿ ದೀಪದ ಮಾರ್ಗದರ್ಶನ ತೋರಿಸತಕ್ಕಂಥ ಗುರುಗಳು ಒಂದು ತಮ್ಮ ಅಮೂಲ್ಯವಾದ ಮಾತುಗಳನ್ನು ಆಡಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. स्टेज पर जलवा अफरोज तमाम मेहमानों ने खसूसी सबके और सामने स्टेज पर मौजूद सबकी खिदमत में अस्सलाम वालेकुम रहमतुल्लाहि व बरकातुहू और सबको नमस्कार। आज का दिन हमारे लिए बड़ी खुशी का दिन है क्योंकि सर्वधर्मा वेलफेयर ट्रस्ट के जो जिम्मेदार हैं हनुमंत कोटे, अल्हम्दुलिल्लाह इनकी बहुत सारी खिदमात हैं। जैसा कि मेरे मामू जान तहसीलदार साहब ने बताया है कि आप लगभग 5 साल से नहीं बल्कि 15 साल से मुख्तलिफ शोबों में, जैसे कि बीमारों के ताल्लुक़ से हो या पानी पिलाने के ताल्लुक़ से हो, सर्दी का मौसम हो या गर्मी का मौसम हो या बारिश का मौसम हो, या जो भी काम होता है हनुमंत कोटे उसको अंजाम दे रहे हैं। ये हम सबकी दुआएं उनके साथ में है और हमसे जो हो सका हज़रत बड़े साहिब दरगाह हज़रत सैयद शाह मुर्तज़ा क़ादरी रहमतुल्लाह अलैह की ट्रस्ट की जानिब से हनुमंत कोटे को जब भी कोई ज़रूरत महसूस हो, जब भी कोई फ़ंड की ज़रूरत महसूस हो, जब भी कोई मदद की ज़रूरत महसूस हो तो हम ज़रूर आपके साथ खड़े रहेंगे क्योंकि हमारा काम भी खिदमत खल्क़ करना है और हर एक
क्या है, सर्वधर्मा, हर धर्म के लोगों की खिदमत करना बहुत बड़ी बात है। आप एक गरीब घर से क्या है आकर ये बहुत बड़ा काम कर रहे हैं। हम सब मिलकर आपको दुआएं भी देते हैं और हम सब मिलकर आपको जो भी ताउन करना है ज़रूर करेंगे। आज का दिन हमारे सब की जानिब से हनुमान कोटे को क्या है बहुत बहुत मुबारक, और आपके ट्रस्ट में जितने भी मेंबर्स हैं उनको भी क्या है हमारी तरफ से मुबारकबाद पेश करता हूँ। और अल्लाह के रसूल सल्लल्लाहु अलैहि वसल्लम से जब एक सहाबी ने पूछा कि या रसूलल्लाह, जब सबसे बेहतरीन काम कौन सा है, तो पानी पिलाना सबसे बेहतरीन काम है और भूखे को खाना खिलाना सबसे बेहतरीन काम है, और यही क्या है बीमारों, यतीमों, यसीरों, बेवाओं को क्या है मिजाज पुरसी करना, उनका ताउन करना, ये भी बहुत बेहतरीन सदका है और काम है। तो ये काम आज के दिन हनुमान कोटे क्या है हर शोबे में हर जगह काम कर रहे हैं। तो हनुमान कोटे की अल्लाह खिदमत को क्या है कबूल करे और आने वाले दिनों में उनको बेहतरीन सेहत दे, और उनको जो भी माली ताउन की ज़रूरतें हैं अल्लाह अपने ख़जाने गैब से पूरा करे, और आपको बेहतरीन क्या है इसमें कामयाबी और कामरानी अता करे। आज के दिन मुझे यहाँ पर बुलाकर जो इज़्ज़त बख्शी गई है, मैं इस ताल्लुक़ से आप सबका और स्टेज पर बैठे हुए सारे हजरात का बहुत बहुत शुक्रिया बजा लाता हूँ। अस्सलाम वालेकुम। ತಂದೆಯಿಂದ ತಂದೆ ತಾಯಿ ಮಕ್ಕಳಿಂದ ದೂರ ಆದಾಗ ಫಸ್ಟ್ ಅವರ ಮನೆಗಳನ್ನು ಸೇರಿಸುವ ಮುಖಾಂತರ ಅನಾಥ ಶವಗಳನ್ನ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಅವುಗಳನ್ನು ಶ್ರಮ ಮಾಡಿರ್ತಕ್ಕಂಥದ್ದು ಅನೇಕ ಸೇವೆಗಳನ್ನ ಸಹೋದರ ಹನುಮಂತ ಕೋಟರು ಮಾಡಿಕೊಂಡಿದ್ದಾರೆ. ಈ ವಿಷಯದಲ್ಲಿ ಈಗಿನ ಸಾರ್ವಜನಿಕ ಸ್ಥಳದಲ್ಲಿ ಈ ಬಾಹ್ಯರಿಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದು, ಅದು ಶಿಕ್ಷಣದ ಆಗಿರ್ಬೋದು, ಹಸಿವಿನದ ಆಗಿರ್ಬೋದು, ನೀರಿನದ ಆಗಿರ್ಬೋದು, ಬಡತನದ ದಾಹವನ್ನ